ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಟೇಸ್ಟಿ ಬೈಟ್ಸ್ ಚಾನಲ್. ಇವತ್ತು ನಾವು ಆಂಧ್ರ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ. ಅಮೂಲ್ ಬಟರ್ ತೊಗೋತಾ ಇದ್ದೀನಿ, ನೀವು ಬೇಕಾದ್ರೆ ತುಪ್ಪ ಯೂಸ್ ಮಾಡ್ಬೋದು. ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲೀಸು, ನೀವು ಎಷ್ಟು ಚಿಕನ್ ತಗೋತೀರೋ ಆ ಕ್ವಾಂಟಿಟಿ ಮೇಲೆ ನಿಮ್ಮ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡ್ಬೋದು. ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ಸೋಯಾ ಸಾಸು, ಕಾರ್ನ್ಫ್ಲೋರ್ ಮತ್ತು ಆಯಿಲ್. ಗ್ರೀನ್ ಚಿಲ್ಲಿ ಖಾರಕ್ಕೆ ತಕ್ಕಂತೆ ತಗೊಳ್ಳಿ. ಖಾರ ಜಾಸ್ತಿ ಇದೆ, ಕ್ವಾಂಟಿಟಿ ಕಮ್ಮಿ ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿಣ. ಈಗ ಒಂದು ಕುಟಾಣಿ ಕಲ್ಲು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಮಿಕ್ಸಿಲೂ ಹಾಕಿ ಅದು ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಜಜ್ಜಿಬೇಕು. ಮಿಕ್ಸಿಲಿ ಬೇಕಾದ್ರೆ ಸುಮ್ಮನೆ ಒಂದು ಗ್ರೌಂಡ್ ಹೊಡೆದಿದ ತಕ್ಷಣ ಅದು ಸ್ವಲ್ಪ ಪೌಡ್ರು ಥರ ಆಗುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ಬಟ್ ಇದರಲ್ಲಿ ಮಾಡೋದ್ರಿಂದ ಟೇಸ್ಟು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಾನು ಕುಟಾಣಿ ಕಲ್ಲಲ್ಲೇ ಇದನ್ನು ಲೈಟಾಗಿ ಜಜ್ಕೋತಾ ಇದ್ದೀನಿ. ನೋಡಿ, ಈ ಹಂತದಲ್ಲಿದ್ದರೆ ಸಾಕು. ಖಾರ ಇರುತ್ತೆ ಸ್ವಲ್ಪ, ನೋಡಿ ಅದನ್ನು ಆ ಥರ ಜಜ್ಕೊಳ್ಳಿ. ಈಗ ಇದಾಗಿದೆ. ಈಗ ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಬಟರ್ ಹಾಕ್ಕೋತಾ ಇದ್ದೀನಿ. ಬಟರ್ ಬದಲು ನೀವು ತುಪ್ಪನೂ ಯೂಸ್ ಮಾಡ್ಬೋದು. ಯಾವ ಬಟರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನಂತರ ಕುಕ್ಕಿಂಗ್ ಆಯಿಲೂ ಹಾಕೋತಾ ಇದ್ದೀನಿ. ಬಟರ್ ಕರಗಿದ ನಂತರ ನಾವೇನು ಜಜ್ಜಿಟ್ಕೊಂಡಿದ್ವಿ ಚಿಲ್ಲೀಸು, ಅದನ್ನು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟೇ ಮೆಣಸಿನ್ಕಾಯಿ ಹಾಕಿರೋ ಅದು ಖಾರ ಅಂತ ಅನಿಸಲ್ಲ. ಈಗ ಸ್ವಲ್ಪ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾವೇನು ತೆಗೆದಿಟ್ಕೊಂಡಿದ್ವಿ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಅದಾದ ನಂತರ ಸೋಯಾ ಸಾಸು 1 ಸ್ಪೂನು, ಚಿಲ್ಲಿ ಸಾಸು 2 ಸ್ಪೂನ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಅರ್ಧ kg ಚಿಕನ್ನು. ಇದನ್ನು ನಾನು ಫಸ್ಟೇ ಹೇಳಬೇಕಾಯ್ತು, ಸಾರಿ ಮಿಸ್ ಮಾಡಿದ್ದಕ್ಕೆ. ಇದು ನಾವೇನು ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದೀವಿ ಅದರಲ್ಲಿ ನೀರು ಹಾಕಿ ಆ ನೀರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ಬೇಯಲಿಕ್ಕೆ ನೀರು ಹಾಕ್ಕೋಬೇಕು, ಇಲ್ಲಾಂದರೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಪ್ಲೇಟ್ ಮುಚ್ಚಿ 10 to 15 ಮಿನಿಟ್ಸು ಬಿಟ್ಟು ನೋಡಿ. ಈಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೋದು, ಇನ್ನೊಂದು 5 ಮಿನಿಟ್ಸು. ಈಗ ನೋಡಿ ಆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಈ ಹಂತದಲ್ಲಿ ನಮಗೆ ಬೇಕಾದ ಚಿಲ್ಲಿ ಚಿಕನ್ ಗೊಜ್ಜು ಬೇಕಂದರೆ ಈ ಹಂತಕ್ಕೇ ಇದನ್ನು ಸ್ಟಾಪ್ ಮಾಡಿ. ಚಿಕನ್ ನೋಡಿ ಎಷ್ಟು ಜ್ಯೂಸಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾವೇನು ತೆಗೆದಿಟ್ಕೊಂಡಿದ್ವಿ ಅರ್ಧ ಸ್ಪೂನ್ ಕಾರ್ನ್ಫ್ಲೋರ್, ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಗ್ರೇವಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸು ಜೋರು ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ. ಇದಕ್ಕೆ ನೀವು ರೆಡ್ ಕಲರ್ ಚಿಲ್ಲಿ ಸಾಸ್ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ. ನಾನು ಮಾಡ್ತಾ ಇರೋದು ಇವತ್ತು ಆಂಧ್ರ ಸ್ಟೈಲ್ ಗ್ರೀನ್ ಕಲರ್ ಚಿಲ್ಲಿ ಚಿಕನ್. ಈಗ ನೋಡಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ತುಂಬ ಆಯಿಲ್ ಅನಿಸುತ್ತೆ ನಿಮಗೆ. ನಾನು ತಗೊಂಡಿರೋ ಕ್ವಾಂಟಿಟಿ ಸರಿಯಾಗಿದೆ, ಬಟ್ ಚಿಕನ್ನಲ್ಲಿನೂ ಆಯಿಲ್ ತುಂಬ ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. 10 ಮಿನಿಟ್ಸ್ 15 ಮಿನಿಟ್ಸ್ಗೆಲ್ಲ ರೆಡಿ ಆಗಿಬಿಡುತ್ತೆ. ನನ್ನ ರೆಸಿಪೀಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ.